ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ನಾವು ಪಾಂಡಿಚೇರಿಗೆ ಹೋಗಿದ್ದೀವಿ. ಆ ಟ್ರಿಪ್ಪದು ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಪಾಂಡಿಚೇರಿ ಒಳಗೆ ಹೆಂಗೆಲ್ಲ ಐತಿ, ಆಮೇಲೆ ನಮ್ಮ ಟ್ರಿಪ್ಪು ಹೆಂಗೆ ಆಯ್ತು ಅಂತಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ನಾವು ಪಾಂಡಿಚೇರಿಗೆ ಬಂದಿದ್ದು, ನಮ್ಮದು ಮೇನ್ ಟ್ರಿಪ್ ಇದ್ದಿದ್ದು ತಿರುವಣ್ಣಾಮಲೈಗೆ ನಾವು ಹೋಗ್ಬೇಕಂತ ಅಂದ್ಕೊಂಡಿವ್ರಿ. ಅಲ್ಲಿಂದ ಪಾಂಡಿಚೇರಿ ಏನು ಭಾಳ ದೂರ ಆಗಂಗಿಲ್ಲಲ್ಲ, ಹಾಗಾಗಿ ಮತ್ತು ಇಲ್ಲೂ ಬಂದ್ರೆ ಆತಂತು ಫಸ್ಟು ನಾವು ಪಾಂಡಿಚೇರಿಗೆ ಬಂದ್ವಿ. ಈ ವಿಡಿಯೋ ಸ್ವಲ್ಪ ಓಲ್ಡ್ ಐತ್ರಿ. ಎಷ್ಟು ಓಲ್ಡ್ ಅಂತಂದು ಮುಂದೆ ಹೇಳ್ತೀನಿ. ಓಲ್ಡ್ ಅಂದ್ರೆ ಭಾಳಲ್ಲ, ಸ್ವಲ್ಪ ದಿನದ ಹಿಂದಿಂದು. ಅಪ್ಲೋಡ್ ಮಾಡೋದು ಬೇಡ ಅಂತಂದು ಬಿಟ್ಟಿದ್ದೆ ನಾನು. ಮೆಮೊರಿ ಅಲ್ರಿ, ನೆನಪು. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಇಲ್ದಾಗ ನಾವು ಸಿಕ್ಕಾಪಟ್ಟೆ ಕಡೆ ಅಡ್ಡಾಡಿವಿ. ಆ ವಿಡಿಯೋ ಎಲ್ಲ ಮಿಸ್ ಆದವು. ಈಗ ಚಾನಲ್ ಐತಲ್ರಿ, ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗಾಗಿ ಈಗ ಶೇರ್ ಮಾಡತ್ತೀನಿ ನೋಡ್ರಿ. ನಾವು ಅಲ್ಲೇ ಪಾಂಡಿಚೇರಿಗೆ ಸ್ವಲ್ಪ ಹತ್ತಿರ ಇದ್ದಾಗ ಗಾಡಿನ ಸೈಡ್ ಹಾಕಿದ್ವಿ. ನನ್ನ ತಮ್ಮ ಮತ್ತು ಇವರು ಗಾಡಿ ಡ್ರೈವ್ ಮಾಡತ್ತಿದ್ರು. ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿದ್ರು ಇಲ್ಲಿ ಮಟನು, ಬೆಂಗಳೂರಿಂದ ಇಲ್ಲಿ ಮಟನು, ಆಮೇಲೆ ಧಾರವಾಡಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಪಾಂಡಿಚೇರಿಗೆ ಬರೋ ಮಟನು ಡ್ರೈವ್ ಮಾಡಿದ್ರು. ಬೆಳಿಗ್ಗೆ ಒಂದು 7 ಗಂಟೆಗೆ ಸೈಡ್ ಹಾಕಿದ್ದೀವಿ ರೀ. ನಾವು ಎಚ್ಚರನ ಇದ್ವಿ, ಯಾರೂ ಮಕ್ಕೊಂಡಿದ್ದಿದ್ದೇ ಇಲ್ಲ. ಹಾಗಾಗಿ ಸ್ವಲ್ಪ ಸೈಡ್ ಹಾಕಿ ರೆಸ್ಟ್ ಮಾಡಿಕೊಂಡು ಆಮೇಲೆ ಅಲ್ಲೇ ಟಿಫನ್ ಮಾಡಿಕೊಂಡು ಈಗ ಪಾಂಡಿಚೇರಿಗೆ ಬಂದ್ವಿ ನೋಡ್ರಿ. ಇಲ್ಲೇ ರೂಮ್ ಟೂರ್ನ ಮಾಡಾಕತ್ತೀನಿ. ನಾನು ರೂಮ್ ತೋರ್ಸಾಕತ್ತೀನಿ, ಡೈರೆಕ್ಟಾಗಿ ರೂಮ್ನ ತೋರ್ಸಾಕತ್ತೀನಿ. ಬಿಸಿಲಂತೂ ಭಯಂಕರ ಐತ್ರಿ, ಸಿಕ್ಕಾಪಟ್ಟೆ ಬಿಸಿಲು ಅನ್ಸಾಕತ್ಬಿಟ್ಟಿತ್ತು ನಮಗೆ. ಕಾರಿಂದ ಇಳಿದ ತಕ್ಷಣ ನಾವು 6 ಜನ ಇದ್ವಲ್ರಿ, ದೊಡ್ಡ ರೂಮ ತೊಗೊಂಡಿರ್ತೀವಿ. ಪಾಂಡಿಚೇರಿ ಒಳಗೆ ಬೆಟರ್ ಅನ್ಕೋಬೋದು ರೀ. ಆಮೇಲೆ ಎ ಸಿನೂ ಅವರು ಅವೈಲೇಬಲ್ ಇತ್ತಲ್ಲೇ, ನಮಗೆ ಮೇನ್ ಬೇಕಾಗಿತ್ತದ ಈ ಬಿಸಿಲಿಗೆ. ರೂಮ್ನಾಗ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ನಾಷ್ಟ ಅಂತೂ ಮೊದಲೇ ಮಾಡ್ಕೊಂಡ್ಬಿಟ್ಟಿದ್ದೀವಿ ರೀ. ಸ್ವಲ್ಪ ರೆಸ್ಟ್ ಮಾಡಿ ನಾಷ್ಟ ಮಾಡಿ ಬರೋರಾಗ ಮಧ್ಯಾಹ್ನ ಆಗಿತ್ತು. ಮತ್ತು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಬೀಚ್ ಕಡೆ ಹೊಂಟಿದ್ವಿ ನೋಡ್ರಿ. ಲಗುನ ಬೀಚ್ ಮುಗಿಸ್ಕೊಂಬಂದು ಮತ್ತು ಸಾಯಂಕಾಲ ಬೇರೆ ಕಡೆ ಹೋಗೋದಿತ್ತು ಹೊರಗಡೆ. ಅಂದ್ರೆ ಅಲ್ಲೇ ರೀ ಪಾಂಡಿಚೇರಿ ಒಳಗೆ ದೇವಸ್ಥಾನ ಅಂತೂ ಭಾಳ ಚಂದ ಅದಾವಲ್ರಿ, ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಬರೋಣ ಅಂತಂದು ಬೀಚ್ಗೆ ರೂಮ್ನಾಗ ಏನು ಕುಂದ್ರು ಅಂತಂದು ಬೀಚ್ ಕಡೆ ಬರತ್ತಿದ್ವಿ. ವಾಕೇಬಲ್ ಡಿಸ್ಟೆನ್ಸ್ನಾಗ ಬೀಚ್ ಇತ್ತು ರೀ ನಮ್ಮ ರೂಮ್ ಹತ್ರನ. ಸ್ವಲ್ಪ ನಡ್ಕೊಂಡು ಹೋದ್ರೆ ಬೀಚ್ ಸಿಗ್ತೈತಿ. ನಡ್ಕೊಂಡು ಬರತ್ತೀವಿ ನೋಡ್ರಿ. ನನಗೆ ನಾಯಿ ಮತ್ತು ಬೆಕ್ಕು ಯಾವುದೋ ಪ್ರಾಣಿ ಅಂತ್ರಿ ಎಲ್ಲೇ ಕಂಡ್ರು ಭಾಳ ಇಷ್ಟ ನನಗೆ. ನಾಯಿನ ಹಂಗೆ ಮಾತಾಡಿಸ್ಕೊಂತ ಹಂಗೆ ಮುಂದೆ ಹೊಂಟಿವಿ ನೋಡ್ರಿ. ಇದು ಬೀಚ್ ರೋಡ ನೋಡ್ರಿ, ಎಲ್ಲ ಕ್ಲೀನ್ ಮೇಂಟೈನ್ ಮಾಡ್ಯಾರ, ಎಲ್ಲ ಕ್ಲೀನ್ ಇತ್ತು. ಬೀಚ್ ಅಂತೂ ಮಸ್ತ್ ಇತ್ತು ರೀ. ನೀರನ್ನು ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ನೀರು ಅಂದ್ಕೊಳ್ಳಿ ಎಲ್ಲರಿಗೂ ಇಷ್ಟ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ರೀ. ನೀರು ಕಂಡ್ರೆ ಬರೀ ಮಳೆ ಬಂದ್ರೆ ಹೋಗಿ ತೊಯ್ಸ್ಕೊಂಬಂದಿರ್ತೀನಿ ನಾನು. ನೀರಾಗ ಆಟ ಆಡೋದಂದ್ರೆ ಅಷ್ಟು ಇಷ್ಟ ನೋಡ್ರಿ ನನಗೆ. ನೀವು ಯಾರ ನನ್ನ ಥರ ಅದಿರಿ ಅಂತಂದ್ರೆ ಕಮೆಂಟ್ ಮಾಡಿರಿ. ಬೀಚ್ ಕಡೆ ಏನೋ ಬಂದುಬಿಟ್ಟು ರೀ. ಬಿಸಿಲಂತೂ ಭಾಳ ಇತ್ತು. ಮಧ್ಯಾಹ್ನವೂ ಆಗಿತ್ತು. ಮಧ್ಯಾಹ್ನ ಅಂದ್ರೆ ಆಲ್ಮೋಸ್ಟ್ ಒಂದು 2-3 ಗಂಟೆ ಆಗಿರ್ಬೋದು. ಹೊಟ್ಟೆ ಕೇಳ್ಬೇಕಲ್ರಿ, ತಾಳ ಹಾಕಕ್ಕೆ ಬಿಟ್ಟಿತ್ತು. ಹೊಟ್ಟೆನೂ ಹಸಿತ್ತು. ಫಸ್ಟು ಬೀಚ್ ನೋಡಿದೀವಿ ರೀ. ಈಗ ನೋಡ್ರಿ ನೀರು ಎಷ್ಟು ದೂರ ಐತಲ್ರಿ. ಇದು ನಾನು ರಾತ್ರಿನೂ ವಿಡಿಯೋ ಮಾಡೀನಿ. ಸಮುದ್ರದ ಒಂಥರ ರೌದ್ರಾವತಾರ ಅಂತಲೇ ಹೇಳ್ಬೋದು. ನಾನು ನೋಡಿದ್ದು ಆ ಥರ ಇತ್ತು ನೋಡ್ರಿ. ನೀರು ಎಷ್ಟು ದೂರ ಐತಿ, ರಾತ್ರಿ ಎಲ್ಲಿಗೆ ಬಂದಿರ್ತೈತೆ ಅಂತಂದು ನಾನು ನಿಮ್ಗೆ ತೋರಿಸ್ತೇನೆ. ಆಮೇಲೆ ಹಂಗೆ ಈ ಕಡೆ ಬಂದೀವ್ರಿ ಅಡ್ಡಾಡ್ಕೊಂತ. ಇದು ಬ್ರಿಟಿಷರ್ದೇನೋ ಬಿಲ್ಡಿಂಗ್, ಫ್ರಾನ್ಸಿದ್ದೇನೋ ಬಿಲ್ಡಿಂಗ್ ಐತ್ರಿ ಅದು. ಇದ್ರದ್ದು ಆಫೀಸ್ ಐತಿ. ನನಗದು ಅಷ್ಟು ಕರೆಕ್ಟಾಗಿ ನೆನಪಾಗೋಲ್ತು. ಆಮೇಲೆ ಇಲ್ಲಿ ಬಂದ್ರೆ ಹೋಟೆಲ್ಸ್ ಅಂತಂದು ಏನಿಲ್ಲರಿ, ಬೀಚ್ ಸೈಡ್ ಈ ಥರ ಬರೀ ಫಾಸ್ಟ್ ಫುಡ್ ಥರ ಈ ಥರ ಬರ್ಗರು, ಪಿಜ್ಜಾ, ಆಮೇಲೆ ಬ್ರೆಡ್ ಆಮ್ಲೆಟು, ಫ್ರೆಂಚ್ ಫ್ರೈಸು ಬರೀ ಇಂಥವು ಇದ್ದು ರೀ. ಅವನ್ನ ತಿನ್ಕೊಂಡು ಸಮೋಸ ಅದೆಲ್ಲ ಇತ್ತು. ಅವನ್ನ ತಿನ್ಕೊಂಡು ಬಂದ್ವಿ. ಬೀಚ್ ಕಡೆ ಬಂದೀವಿ ರೀ. ಮತ್ತು ಒಂದು ಸ್ವಲ್ಪ ಅದನ್ನೆಲ್ಲ ತಿನ್ಕೊಂಡು ಮತ್ತು ಹುಡುಗರಿಗೂ ಹಸಿವಾಗಿರ್ತದಲ್ಲ, ನಮಗೂ ಹಸಿವಾಗೇ ಬಿಟ್ಟಿತ್ತು ಬಿಡ್ರಿ. ಯಾಕಂದ್ರೆ ಊಟದ ಟೈಮ್ ಅದು. ಬೆಳಿಗ್ಗೆ ಇಡ್ಲಿ ತಿಂದಿದ್ದಷ್ಟ. ಆಮೇಲೆ ಬಂದು ಮತ್ತೀಗ ಬೀಚ್ ಕಡೆ ಬಂದೀವಿ ರೀ. ಬಂದು ಗಾಳಂತೂ ಸಿಕ್ಕಾಪಟ್ಟೆ ಇತ್ತು ರೀ, ಸಿಕ್ಕಾಪಟ್ಟೆ ಗಾಳಿತ್ತು. ಕೂದಲಂತೂ ಮಾತಾ ಕೇಳಾಕತ್ತಿದ್ದಿಲ್ಲ, ಜಗ್ಗ ಹಾರಾಡಕತ್ತಿ ಬಿಟ್ಟಿದ್ವು ಕೂದಲ. ನಾನಲ್ಲೇ ಮಾತಾಡಕತ್ತೀನಲ್ರಿ, ಆ ಮಾತು ಏನೂ ಕೇಳಿಲ್ಲ, ಬರೀ ಗಾಳಿ ಸೌಂಡ ಕೇಳೈತಿ. ಹಾಗಾಗಿ ನಾನಿಲ್ಲೇ ವಾಯ್ಸ್ ಓವರ್ನ ಕೊಡಾಕತ್ತೀನಿ. ಅಂದೀವಿ ನೋಡ್ರಿ ಬೀಚ್ನ್ಯಾಗ ಆಡಕ್ಕೆ ಚಾಲು ಆಯ್ತು. ನನ್ನ ಮಗ ಒಂಚೂರು ಹೆದರ್ತಾನ, ಹೆದರಿ ದಂಡಿಗೆ ನಿಂತಿರ್ತಾನ್ರಿ ಅವ ಯಾವಾಗ ನೋಡಿದ್ರು. ನನಗೂ ಫಸ್ಟಿಗೆ ಈ ಸಲ ಯಾಕೋ ಆಟ ಆಡೋದು ಬೇಡ, ನೀರಾಗ ತೊಯ್ಸ್ಕೊಳೋದು ಬೇಡ ಅಂತಂದು ಅನಿಸಿತ್ತು. ಯಾಕೋ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಆ ರೂಮಿಗೆ ಒಂದು ನಡ್ಕೊಂಡು ಹೋಗೋದಿತ್ತಲ್ರಿ, ಹಾಗಾಗಿ ಕಂಫರ್ಟ್ ಆಗಂಗಿಲ್ಲ ತೊಯ್ಸ್ಕೊಂಡ್ರೆ. ದಂಡಿಗೆ ನಿಂತು ಆಡಿ ಹೋಗೋಣ ಅಂತಂದು ಮಾಡಿದ್ದೆ ರೀ. ಜೀವ ತಡಿಬೇಕಲ್ರಿ. ಹೋದೆ ರೀ, ಸ್ವಲ್ಪ ಒಳಗೆ ಹೋದೆ. ನನ್ನ ತಮ್ಮಂತೂ ಬಿಡಲೇ ಇಲ್ಲ,
ಜಕ್ಕೊಂಡು ಒಳಗೆ ಹೋಗೇ ಬಿಟ್ಟಲ್ಲೇ ಮುಂದೆ ಹೋದಿವಿ ರೀ. ಹುಡುಗರು ಇಲ್ಲೇ ದಂಡಿಗೆ ನಿಂತಿದ್ರು. ಆಮೇಲೆ ಇಷ್ಟೂರ್ನು ಕರ್ಕೊಂಡು ಹೋಗಿ ಅಲ್ಲೇ ಪೂರ್ತಿ ಸ್ವಲ್ಪ ಮುಂದ್ಗತ್ತ ಹೋಗಿ ಅವ್ರನ್ನೆಲ್ಲ ಆಟ ಆಡಿಸ್ಕೊಂಡ್ಬಂದ್ವಿ. ದೊಡ್ಡ ಅಲೆ ಒಂದು ಬರಾಕತ್ತಿದ್ವು. ನಾನು ಒಂದು ಹೆದರಾಕತ್ತಿದ್ದೆ. ಮತ್ತು ಮೇಯ್ನಾಗಿ ನಂಗೆ ತೊಯ್ಸ್ಕೊಂಡು ವಾಪಸ್ ರೂಮ್ ಮಟ್ಟ ನಡ್ಕೊಂಡು ಹೋಗೋದು ಇದ್ದಿದ್ದಿಲ್ಲ. ಆದ್ರೆ ತಡ್ಕೊಳಕ್ಕಾಗಲಿಲ್ಲ ರೀ. ಬೀಚ್ ನೋಡೋಣ, ನೀರು ನೋಡೋಣ, ಯಾರಿಗಾದರೂ ಹಂಗಲ್ರಿ, ತಡ್ಕೊಳೋದಾಗಂಗಿಲ್ಲ. ನೀರಾಗ ಹೋಗಿ ಬೀಳಬೇಕು, ತೊಯ್ಸ್ಕೊಳಬೇಕು. ಅಲ್ಲಿ ಮಠ ಸಮಾಧಾನ ಆಗಂಗಿಲ್ಲ. ಹೋದ್ವಿ ನೀರೊಳಗೆ ಭಾಳತ್ತನ ಆಟ ಆಡಿದೀವಿ ರೀ. 1 ತಾಸು 2 ತಾಸು ಆಡಿರ್ಬೇಕು ನೀರಾಗ. ಫುಲ್ ನೀರಾಗೆಲ್ಲ ಆಟ ಆಡಿ ಸಮುದ್ರದಾಗ. ಆಮೇಲೆ ಆ ಅಲೆ ಬರೋದು ಭಾಳ ಚಂದ ನೋಡ್ರಿ. ಅಲೆ ಬಂದು ಹಿಂಗೆ ಹೊಡಿಯೋದು, ನಮ್ಮನ್ನು ಹೊರಗೆ ದೂಕೊಂಡು ಹೋಗ್ಬಿಡೋದು. ದೊಡ್ಡ ಅಲೆ ಬಂದಾಗ ಬೀಳೋದು, ಮುಳುಗೋದು, ತೇಲ್ಕೊಂಡು ಹೋಗೋದು, ಮತ್ತು ಲಘು ಎದ್ದೇಳಕ್ಕೆ ಬರಲಾರ್ದ ಭಯ ಆಗೋದು ಅದೆಲ್ಲ ಆಗಕತ್ತಿತ್ತು. ಅಷ್ಟೇ ಎಂಜಾಯ್ನು ಮಾಡತ್ತಿದ್ವಿ, ಅಷ್ಟೇ ನಗುನು ಬರಾಕತ್ತಿತ್ತು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಈಗೂ ನಗು ಬರತ್ತಿತ್ತು ನೋಡ್ರಿ. ಅವ ಏನೋ ನಾನು ಚಕ್ಕೊಂಡು ಹೋಗ್ಯಾನ ಕರೆ, ಬಟ್ ಅವನು ನನ್ನ ತಮ್ಮನೂ ಸ್ವಲ್ಪ ಹೆದರಾಕತ್ತಿದ್ದಾರೆ. ಹಂಗೆ ಇಷ್ಟರು ಹಿಂಗೆ ಆಟ ಆಡ್ಕೋತ ಮಜಾ ಮಾಡ್ಕೊತ ನಿಂತಿದ್ದೀವಿ ರೀ ಬೀಚ್ನಾಗ. ಬೀಚ್ದೆಲ್ಲ ಈಗ ಮುಗಿಸಿ ಮತ್ತು ರೂಮ್ ಕಡೆನೂ ಹೋಗ್ಬೇಕಾಗಿತ್ತು. ಸಾಯಂಕಾಲ ವಾಪಸ್ಸು ದೇವಸ್ಥಾನ ಅದೆಲ್ಲ ನೋಡಕ್ಕೆ ಹೋಗೋದಿತ್ತು ರೀ. ಈಗ ಬಂದೀವಿ ನೋಡ್ರಿ ರೂಮಿಗೆ. ನಾನು ಬಂದೆ, ಕಣ್ಣೆಲ್ಲ ಉರಿಯಾಕತ್ತಿದ್ವು. ಉಪ್ಪು ನೀರಿಗೆ ರೀ ಕಣ್ಣು ಉರಿತಾವು. ಎಲ್ಲರೂ ಫುಲ್ಲು ತೊಯ್ಸ್ಕೊಂಬಿಟ್ಟಿವಿ. ಎಲ್ಲರೂ ಕ್ಯೂ ಹಚ್ಚಿಬಿಟ್ಟಿದ್ದೀವಿ ರೀ ಬಾತ್ರೂಮ್ ಕಡೆ ಎಲ್ಲರೂ ಸ್ನಾನ ಮಾಡೋಕ್ಕೆ. ನನ್ನ ತಮ್ಮನ್ನ ತೋರಿಸ್ತೀನಿ ತಡ್ರಿ, ಪೈಲ್ವಾನನ. ನನ್ನ ಮಗ ಒಂದು ಪೈಲ್ವಾನ, ಇವ ಒಂದು ಪೈಲನ್, ಇಬ್ಬರು ಕಡ್ಡಿ ಪೈಲ್ವಾನ್ರು ನೋಡ್ರಿ ಇವ್ರು. ಅದನ್ನು ಹೇಳಕತ್ತಿದ್ದೆ, ತೋರಿಸ್ತೀನಿ ಲೇ ನಿಮ್ಮನ್ನ, ಇಬ್ಬರೂ ಬರೇ ಮೈಲಿ ಅದಿರಿ ಅಂತಂದು. 2 ಕಡ್ಡಿ ಪೈಲ್ವಾನ್ ನೋಡ್ರಿ, ವಾಳಿಯ ಮಾವ ಇಬ್ಬರು. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಬಂದಿವಿ ರೀ. ಇದು ವಿನಾಯಕ ಟೆಂಪಲ್, ಅಂದ್ರೆ ಗಣಪತಿ ಟೆಂಪಲ್ ರೀ. ಎಷ್ಟು ಚಂದ ಐತಲ್ರಿ ಈ ದೇವಸ್ಥಾನ. ಆಲ್ಮೋಸ್ಟ್ ಇಲ್ಲಿ ಹೋಟೆಲ್ ಆಗಲಿ ಏನಾಗಲಿ ಸೀಲಿಂಗಿಗೆ ಭಾಳ ಚಂದ ಪೇಂಟಿಂಗ್ ಮಾಡಿರ್ತಾರೆ ಇವರು. ಹೋಟೆಲ್ನಾಗೂ ನಾನು ಸೀಲಿಂಗಿಗೆ ಪೇಂಟಿಂಗ್ ಮಾಡಿದ್ದು ನೋಡೀನಿ. ಸೀಲಿಂಗಿಗೆ ನಮ್ಮ ಕಡೆ ಎಲ್ಲ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ತೀವಿ, ಓಕೆ, ಬಟ್ ಇವ್ರು ಪೇಂಟಿಂಗ ಮಾಡಿಸ್ಬಿಟ್ಟಿರ್ತಾರೆ. ಸೀಲಿಂಗಿಗೆ ಭಾಳ ಒಂಥರ ಅಲಂಕಾರ ಭಾಳ ಚಂದ ಮಾಡಿರ್ತಾರೆ. ಒಳಗೆ ಏನೋ ಒಂದು ಪೂಜೆ ನಡತ್ತಿತ್ತು ರೀ, ಪಲ್ಲಕ್ಕಿ ಅದೆಲ್ಲ ತೊಗೊಂಡು ಹೊಂಟಿದ್ರು. ಒಳಗಡೆ ವಿಡಿಯೋ ಫೋಟೋಗ್ರಫಿ ಅದೆಲ್ಲ ಏನು ಅಲವ್ ಇದ್ದಿದ್ದಲ್ಲ. ದೊಡ್ಡ ದೇವಸ್ಥಾನ ಭಾಳ ಚಂದ ಇತ್ತು ರೀ. ನೋಡ್ರಿ ಇಲ್ಲಿ ಚಂದ ಐತಿ. ಇದು ಸೀಲಿಂಗಿಗೆ ಮಾಡಿದ್ದು ನೋಡ್ರಿ. ಈಗ ಏನು ತೋರ್ಸಾಕತ್ತೀನಲ್ಲ ನಾನು, ಮೇಲೆ ಹಿಂಗೆ ಸೀಲಿಂಗ್ ಇರುತ್ತಲ್ರಿ, ಅದಕ್ಕೆ ಮಾಡಿದಂಥ ಪೇಂಟಿಂಗ್ಸ್ ಇದು. ಅದು ಹೆಂಗೆ ಪೇಂಟ್ ಮಾಡ್ಯಾರೋ ಏನೋ, ಹಿಂಗೆ ಉಲ್ಟಾ ಮಾಡ್ಬೇಕಲ್ರಿ ಅದನ್ನು. ಅದು ಅವ್ರಿಗೆ ಗೊತ್ತ್ರಿ ಅದು ಹೆಂಗೆ ಮಾಡೋದು, ಅವ್ರ ಟ್ಯಾಲೆಂಟ್ ಅದು. ಗಣಪತಿ ಗುಡಿ ಅಂತೂ ಭಾಳ ಚಂದಿತ್ತು. ಅಷ್ಟು ರಶ್ಶೂ ಇತ್ತು. ಒಳಗಂತೂ ಹೇಳಿದ್ನಲ್ರಿ, ಏನೋ ವಿಡಿಯೋಗ್ರಫಿ ಫೋಟೋ ಅದೇನೂ ಅಲವ್ ಇದ್ದಿದ್ದಿಲ್ಲ. ಸುಮ್ಮನೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋದು. ಒಳಗಡೆನೂ ದೊಡ್ಡ ದೇವಸ್ಥಾನ ರೀ, ಭಾಳ ಚಂದಿತ್ತು. ಈ ಪೇಂಟಿಂಗ್ ನನಗೆ ಭಾಳ ಇಷ್ಟ ಆಯಿತು. ಅದ ನೋಡ್ರಿ ಸೀಲಿಂಗಿಗೆ ಪೇಂಟ್ ಮಾಡ್ಯಾರನ್ನೆಲ್ಲ, ಅದ ನಾನು ಈಗ ತೋರಿಸಿದ್ನಲ್ಲ, ಗಣಪತಿ ಎಲ್ಲ ದೇವರು ನಿಂತಿದ್ರಲ್ಲ, ಅದು ಪೇಂಟಿಂಗ್ ರೀ ಅದು. ಈಗ ಪಲ್ಲಕ್ಕಿ ಏನೋ ಹೊಂಟೈತೆ ನೋಡ್ರಿ, ಒಳಗೆ ಏನೋ ಪೂಜೆ ನಡೆಯಾಗತ್ತಿತ್ತು. ಆಮೇಲೆ ಈ ಇಡೀ ಕಾಯಿಯೊಳಗೆ ಈ ಥರ ಗಣಪತಿನ ಕೆತ್ತಾರ ನೋಡ್ರಿ. ಇದು ಒಂದು ನನಗೆ ಭಾಳ ಯೂನಿಕ್ ಅನ್ನಿಸ್ತು. ಪೂರ್ತಿ ಕಾಯಿ ರೀ ಅದು, ಸುಲಿಲಾರದ ಕಾಯಿ ರೀ ಅದು. ಸುಲಿಲಾರದ ಕಾಯಿ ಒಳಗೆ ಈ ಥರ ಕೆತ್ತನೆ ಮಾಡ್ಯಾರ. ಪೂರ್ತಿ ಗಣಪತಿನ ಕೆತ್ತಾರ ನೋಡ್ರಿ. ಗಣಪಗೆ ಇದು ಹಾರ ಅವೆಲ್ಲ ಇಟ್ಟಿರ್ತಾರಲ್ರಿ ಇಲ್ಲಿ. ಇದು ನೋಡ್ರಿ ಹೆಂಗೈತಿ. ಹಿಂದ್ಗಡೆ ನೀರಷ್ಟು ತೆಗ್ದಾರ್ರಿ ಹಿಂದೆ. ಇದು ಮುಂದೆ ಕೆತ್ತಾರ್ರಿ ಅದನ್ನ, ಜುಬ್ರ ಅದೇನು ತೆಗ್ದಿಲ್ಲ. ಮ್ಯಾಲಿಂದು ಗಣಪತಿ ಮೂರ್ತಿ ಕೆತ್ತನೆ ಮಾಡ್ಯಾರ. ಇದು ಒಂದು ಭಾಳ ಯೂನಿಕ್ ಅನಿಸ್ತು ನನಗೆ, ಭಾಳ ಚಂದ ಅನ್ನಿಸ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಬೀಚ್ ಸೈಡು ಮತ್ತು ಪ್ರೋಗ್ರಾಮ್ಸ್ ಇದ್ದು ರೀ. ಅಲ್ಲೇ ಏನೇನೋ ಹಾಡು ಅದೇನೇನೋ ಇತ್ತು. ಈ ಹಾಡಿಂದು ಏನಾರ ಹಾಕಿದ್ನಿ ಅಂದ್ರೆ ಏನು ಕಾಪಿರೈಟ್ ಬರುತ್ತೋ ಏನೋ ಗೊತ್ತಿಲ್ಲ ನನಗೆ ಮ್ಯೂಸಿಕ್ಕಿಂದು. ಸೊ ಹಾಗಾಗಿ ನಾನಿಲ್ಲೇ ಹಾಕೋಂಗಿಲ್ಲ. ಒಂದು ಸೆಕೆಂಡಿಂದ ಎಲ್ಲಾದರೂ ಬಿಡ್ಬೋದು ನಾನು. ತೆಲುಗು ಹಾಡಾತಿದ್ದಾರೆ ಆ ಕಡೆ ಎಲ್ಲ, ಅದಲ್ಲ ಕನ್ನಡ ಏನಿರೋಂಗಿಲ್ಲ. ತಮಿಳ್ನಾಡಲ್ರಿ, ಆ ಕಡೆ ಎಲ್ಲ ಬರೀ ತೆಲುಗು ತಮಿಳು ಇದ್ರಾಗ ಇತ್ತು. ಮೇ ಬಿ ತಮಿಳು ತೆಲುಗುನೋ ನನಗೆ ಗೊತ್ತಿಲ್ಲ. ಸಾಂಗ್ ಅಂತೂ ಹಾಡಾಕತ್ತಿದ್ರು ನೋಡ್ರಿ. ಬೀಚ್ ಸೈಡು ಇವೆಲ್ಲ ಪ್ರೋಗ್ರಾಮು ನಡೆಯಾಕತ್ತಿದ್ವು. ನಾನು ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅಲ್ಲೆಲ್ಲ ಬೀಚ್ ಕಡೆ ಎಲ್ಲ ಅಡ್ಡಾಡಿದ್ವಿ ರೀ. ಫಸ್ಟ್ ಫ್ರೆಂಚ್ ಫ್ರೈಸ್, ಆಮೇಲೆ ಆಲೂದು ಟ್ವಿಸ್ಟರ್ ಅದನ್ನು ಒಂದು ತಿಂದ್ವಿ. ನಾನು ನನ್ನ ಮಗಳು ಹಂಗೆ ಆಟ ಆಡೋದಿತ್ತು ರೀ. ಹಿಂಗೆ ರಿಂಗ್ ಹಾಕೋದು, ಗುಂಡು ಹಾಕೋದು, ಹಿಂಗೇನೋ ಗನ್ ಶೂಟ್ ಮಾಡೋದು ಏನೋ ಇತ್ತು ರೀ. ಅದನ್ನೇನು ವಿಡಿಯೋ ಮಾಡಲಿಲ್ಲಣ್ಣ. ಅದನ್ನು ಆಟ ಆಡಿಕೊಂಡು ಅದೆಲ್ಲ ನೋಡಿಕೊಂಡು ಹಂಗೆ ಅಲ್ಲೆಲ್ಲ ಅಡ್ಡಾಡಿಕೊಂಡು ಲಾಸ್ಟಿಗೆ ಇಲ್ಲೇ ಬೀಚ್ ಕಡೆ ಬಂದಿದ್ದೀವಿ. ಏನೋ ಸಂಗೀತ ಏನೋ ಐತೆ ಅಂತಂದು
ಬಂದಿದ್ವಿ ಇಲ್ಲೇ. ಆಮೇಲೆ ನೈಟ್ ಅದೆಲ್ಲ ನೋಡೋಕೆ ಎಲ್ಲ ತಿನ್ಕೊಂಡು ಬಂದಿದ್ವಿ ರೀ. ಊಟ ಆಲ್ಮೋಸ್ಟ್ ಆ ಕಡೆ ಬರೀ ರೈಸ್ ಅಲ್ರಿ, ದೋಸೆ ತಿನ್ಕೊಂಡು ಬಂದಿದ್ವಿ ನಾವು. ದೋಸೆ ತಿಂದು ಎಲ್ಲರೂ ಒಂದೊಂದು ತಿಂದು ಬಂದಿದ್ವಿ. ನಮ್ಮ ಗಾಂಧಿ ತಾತ ಅದನ್ನು ನೋಡ್ರಿ ಇಲ್ಲೇ, ಗಾಂಧಿ ಅಜ್ಜ ಅದನ್ನು. ಆಮೇಲೆ ಇದೆಲ್ಲ ನಾನು ವೀಡಿಯೋ ಮಾಡ್ಕೊಳತ್ತೀನಿ. ಸಾಯಂಕಾಲ ಅಲ್ರಿ, ರಾತ್ರಿನೂ ಇದು ಎಲ್ಲ ನಡೆಯಾಕತ್ತಿದ್ದು. ಈಗ ಬೀಚ್ ಕಡೆ ಹೋಗ್ತೀನಿ ನೋಡ್ರಿ. ನೀರು ತೋರಿಸ್ತೀನಿ ಎಲ್ಲಿಗೈತೆ ಅಂತಂದು. ಹಗಲಿ ಎಲ್ಲಿಗಿತ್ತು, ರಾತ್ರಿ ಎಲ್ಲಿಗೈತೆ ನೋಡ್ರಿ. ನಾನೇನು ನಿಂತಿದ್ನೆಲ್ಲ ಹೋಗಿ ನಾನು ನಿಂತಿದ್ದ ಜಾಗಕ್ಕೆ ಬಂದು ನೀರು ಹೊಡೆಯತ್ತೈತೆ ನೋಡ್ರಿ. ಇದು ಯಾಕೆ ನನ್ನ ಫೋನ್ ಹಿಂಗೆ ಬ್ಲರ್ ಆಗೈತೋ ವೀಡಿಯೋ ಮಾಡುವಾಗ ನನಗೆ ಗೊತ್ತಿಲ್ಲ. ರಾತ್ರಿ ಹೊತ್ತು ನನಗೂ ಅಷ್ಟು ಕಂಟಿಲ್ಲ ನೋಡ್ರಿ. ಅದು ನಾನು ಎಡಿಟ್ ಮಾಡೋ ಮುಂದೆ ನೋಡೀನಿ ಇದನ್ನು. ನೀರು ನೋಡ್ರಿ ಎಲ್ಲಿಗೈತೆ. ಅವು ಏನು ಕಲ್ಲಿದ್ವಲ್ರಿ ಡೆಡ್ ಎಂಡಿಗೆ, ಅಲ್ಲಿಗೆ ಬಂದು ನೀರು ಹೊಡ್ಯಾಕತ್ತಿತ್ತು ನೋಡ್ರಿ. ಅವು ಏನು ಎಲ್ಲ ಕಲ್ಲಿದ್ವಲ್ಲ, ರಾತ್ರಿ ಹೊತ್ತು ನನ್ನ ಫೋನ್ಯಾಗ ಅಷ್ಟು ಕ್ಲಾರಿಟಿ ಬಂದಿಲ್ಲ, ಈ ಫೋನ್ ಅಷ್ಟು ಕ್ಲಾರಿಟಿ ಇಲ್ರಿ ಇದು. ಅವು ಏನು ಕಲ್ಲಿದ್ವಲ್ರಿ, ಎಷ್ಟು ದೂರದ ಮಟನೂ ಕಲ್ಲಿದ್ದು ರೀ. ಅವು ಎಲ್ಲ ಹಸಿಯಾಗಿದ್ವು ನೋಡ್ರಿ. ಆ ನಮೂನಿ ಬಂದು ನೀರು ಹೊಡ್ಯಾಕತ್ತಿತ್ತು. ರಾತ್ರಿ ಹೆಂಗೆ ಸಾಯಂಕಾಲ ಆಗುತ್ತೆ, ಹೆಂಗೆ ರಾತ್ರಿ ಆಗುತ್ತೆ. ಸಮುದ್ರದ್ದು ಅಲೆಗಳೂ ಜಾಸ್ತಿ ಆಗತ್ತೆ ರೀ. ಅದ್ರದ್ದು ವೇವ್ಸಿಂದು ಸ್ಪೀಡ್ ಜಾಸ್ತಿ ಆಗ್ತಿರ್ತೈತಿ. ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆಗೂ ಹಿಂಗೆ ಆಗ್ತಿರತ್ತೆ ರೀ ಸಮುದ್ರದಾಗ. ಎಲ್ಲಿಗೈತೆ ನೋಡ್ರಿ ಈಗ ನೀರು ಪೂರ್ತಿ. ಆಮೇಲೆ ಹಿಂಗೆ ಬೀಚ್ ಕಡೆ ಹಿಂಗೆ ಕೂತ್ಕೊಂಡು ಶಾಂತ ಕೂತ್ಕೊಂಡು ನೋಡಕ್ಕೂ ಒಂಥರ ಏನೋ ಮಜಾ ಬರುತ್ತೆ ರೀ. ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ, ಬೀಚ್ ಕಡೆ ಕೂತ್ಕೊಂಡು ಅದನ್ನೆಲ್ಲ ನೋಡಿ ಮತ್ತು ವಾಪಸ್ಸು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತು ನೆಕ್ಸ್ಟ್ ಡೇ ನಾವು ತಿರುವಣ್ಣಾಮಲೈ ಕಡೆ ನಾವು ಪ್ರಯಾಣ ಬೆಳೆಸೋರಿದ್ವಿ. ಅಲ್ಲೇ ಗಿರಿ ಪ್ರದಕ್ಷಿಣೆ ಅದೆಲ್ಲ ಹಾಕೋದಿತ್ತು ರೀ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತ. ಇಲ್ಲಿವರೆಗೂ ನಾನು ವಿಡಿಯೋ ನೀವು ನೋಡಿರಿ ಅಂತಂದ್ರೆ ನಿಮ್ಗೆ ಏನೋ ಒಂದು ಇಷ್ಟ ಆಗಿರ್ತೈತಿ. ನಾನು ವಿಡಿಯೋಗೆ ನೀವು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಂಗೆ ಸಪೋರ್ಟೂ ಮಾಡ್ತೀರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಆಮೇಲೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಸತಿಗೆ ನೋಡಾಕತ್ತೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಆಮೇಲೆ ನಾನು ವಿಡಿಯೋಸ್ ಪೂರ್ತಿ ನೋಡಿರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಬೀಚ್ ಹತ್ತಿ ನೋಡ್ರಿ. ಫೋನ್ ಯಾಕೋ ನಡಕ್ಕೆ ಬ್ಲರ್ ಆಗೈತಿ. ಎಡಿಟ್ ಮಾಡೋ ಮುಂದೆ ನೋಡಿನ್ರಿ ನಾನು. ಹಿಂಗೆ ಯಾಕಾಗಿತ್ತು ನನಗಂತೂ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ನಿಮ್ಗೆ ಕ್ಲಿಯರಾಗಿ ಕಾಣಕತ್ತೈತಿ ಸಮುದ್ರ ಅನ್ನೋದು ಗೊತ್ತಿಲ್ಲ. ಬಟ್ ವಿಡಿಯೋ ಅಂತೂ ಮಾಡಿದ್ರಿ, ಭಾಳ ಚಂದಿತ್ತು ರೀ. ರಾತ್ರಿ ಹೊತ್ತು ಸಮುದ್ರ ನಾನು ಆಲ್ಮೋಸ್ಟ್ ನೋಡಿರಲಿಲ್ಲ. ಹಗಲಿನ ಹೋಗ್ತಿದ್ವಲ್ಲ, ರಾತ್ರಿ ಹೊತ್ತು ನೋಡಿಲ್ರಿ ನಾನು. ಒಂಥರ ಫಸ್ಟ್ ಟೈಮ್ ಅಲ್ಲ, ಬಟ್ ಈ ಥರ ನಾನು ನೋಡಿರಲಿಲ್ಲ. ವೇವ್ಸ್ ಎಲ್ಲ ಜಾಸ್ತಿ ಆಗಿರ್ತವೆ ರಾತ್ರಿ ಹೊತ್ತು. ನೋಡ್ರಿ ಹೆಂಗೆ ಕಾಣತೈತಿ. ಭಾಳ ಸ್ಪೀಡ್ ಇತ್ತು ರೀ. ಏನು ಹಗಲಿ ಸ್ಪೀಡ್ ಏನಿತ್ತಲ್ಲ ಅದು ಏನೂ ಅಲ್ಲ ಅನ್ನಿಸ್ತು ನನಗೆ ರಾತ್ರಿ ಹೊತ್ತು. ಗೊತ್ತಿದ್ದವ್ರಿಗೆ ಏನು ದೊಡ್ಡದಲ್ಲ ಅನ್ನಿಸ್ಬೋದು, ಬಟ್ ನಾನು ರಾತ್ರಿ ನೋಡಿಲ್ಲ ಅಂತ ಹೇಳಿದ್ನಲ್ರಿ. ಆಲ್ಮೋಸ್ಟ್ ಬೀಚ್ಗೆ ಹಗಲಿನ ಹೋಗಿ ಬಂದುಬಿಟ್ಟಿರ್ತೀವಿ. ರಾತ್ರಿ ಮಾತ್ರ ಈ ಥರ ಭಾಳ ಜಾಸ್ತಿ ಇರ್ತೈತೆ ರೀ ವೇವ್ಸ್. ಭಾಳ ಜೋರು ಬಂದು ಹೊಡ್ಯಾಕತ್ತಿತ್ತು ಕಲ್ಲಿಗೆ. ಫುಲ್ಲೆಲ್ಲ ಹಸಿ ಆಗಿಬಿಟ್ಟಿತ್ತದು. ಮತ್ತು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ರೂಮ್ನಾಗ ಇದೆಲ್ಲ ಹಾಕಿದ್ರು ನೋಡ್ರಿ ಫೋಟೋಸು, ಏನೇನು ಪ್ಲೇಸಸ್ ಅದಾವು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ. ಅಂದ್ರೆ ಈ ತಿರುವಣ್ಣಾಮಲೈಗೆ ಏನು ಹೋಗ್ತೀವಲ್ಲ ಜರ್ನಿದು ಲಾಗ್ನ ನಾನು ಮಾಡ್ಕೊಂಡಿನಂತ. ಆ ವಿಡಿಯೋ ನಿಮ್ಮ ಜೊತೆ ನೆಕ್ಸ್ಟು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರ್ರಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.